ಯಾವ ನಿಮ್ಮದು? ಇದೇ ಊರು ಕಸ. ಇದೇ ಊರು. ಏನು ಕೆಲಸ ಮಾಡ್ತೀರಿ? ನಮ್ಮದು ಹೂವಿನ ವ್ಯಾಪಾರ. ಇಲ್ಲಿ ಇಲ್ಲೇ ಅಂಗಡಿಯಲ್ಲಿ ಎಲ್ಲೋಡ ಅಂಗಡಿ ಅವೆಲ್ಲ ಓಟ್ ಹಾಕ್ತೀರಾ? ಹೋಗ್ಲಿ. ಹಾಂ ಹಾಕ್ತೀವಿ ಸರ್. ಓಟ್ ಹಾಕ್ತೀರಾ? ಯಾರಿಗೆ ಓಟ್ ಹಾಕೋದು? ನಾವು ಯಾರಿಗಾರು ಹಾಕ್ತೀನಿ, ದುಡ್ಡು ಕೊಟ್ರೆ ಯಾರಿಗಾರು ಹಾಕ್ತೀನಿ. ಮಾತಾಡ್ಬೇಡ, ಎಷ್ಟಾರು ಕೊಟ್ರೆ ಸರಿ. 10 ರೂಪಾಯಿ, 100 ರೂಪಾಯಿ, 500? 100 ರೂಪಾಯಿ ಕೊಟ್ರೆ ಸರಿ, 500 ರೂಪಾಯಿ ಕೊಟ್ರೆ ಸರಿ, ನಾವು ಹಾಕೋದು ಗ್ಯಾರಂಟಿ. ಯಾರಿಗೆ? ನಾವು ಯಾರಿಗಾರು ಹಾಕ್ತೀವಿ ಅಂತ ಗೊತ್ತಿಲ್ಲ. ಮತ್ತೆ ಯಾರಿಗಾರು ಹಾಕ್ಬೇಕಲ್ಲ ಓಟು? ಆಗಲ್ವಲ್ಲ ಓಟು ಸಿದ್ದರಾಮಯ್ಯ ಗೆದ್ರ ಗೆಲ್ಲಿ, ಇಲ್ಲಾಂದ್ರೆ ಮೋದಿ ಗೆದ್ರ ನಮ್ಗೆ ಸಂಬಳ ಜಾಸ್ತಿ ಮಾಡ್ಬೇಕು ಅವರು. ಬಾಯಿ ಮುಚ್ಚ ಕೂತ್ಕೋತ. ಹೌದಾ, ಸರಿಯಾಗಿದ್ದಾರೆ ಬಿಡಿ. 30 ವರ್ಷದಿಂದ. ನಿಮ್ಗೆ ಎಷ್ಟು ವರ್ಷ? ನಮ್ಗೆ 40 ವರ್ಷ. ಆಯ್ತು. ಇವ್ರು ನಿಮ್ಮ ತಾಯಿನಾ? ನಮ್ಮ ತಾಯಿ ಕಸ. ಓಕೆ. ಇಲ್ಲಿ ಗ್ಯಾರಂಟಿ ಅಂತ ದುಡ್ಡೆಲ್ಲ ಬಂದಿದ್ದಿಲ್ಲ, ನಿಮ್ಮ ತಾಯಿಗೆಲ್ಲ ಕೊಡಿಸ್ತಾ ಇದ್ರ? ಅದು ಅದು ದುಡ್ಡು ಬಂದಿಲ್ಲ ನಮ್ಮ ತಾಯಿಗೆ, ನಂಗೆ ಒಬ್ಬನಿಗೆ ಬರ್ತದ ಅಷ್ಟೇ. ಏನು ಬರ್ತದೆ ನಿಮಗೆ? ನಮ್ಗೆ ಮಾಮೂಲಿ 2,000 ರೂಪಾಯಿ ಬರ್ತದ. ನಿಮಗೂ 2,000 ಬರುತ್ತಾ? ಇದ್ರದ್ದು ಅಭ್ಯರ್ಥಿಗಳು ಯಾರಿದ್ದಾರೆ? ಮೋದಿ ಇದ್ದಾರೆ, ಆಮೇಲೆ ಸಿದ್ದರಾಮಯ್ಯ, ಕುಮಾರಸ್ವಾಮಿ. ಅಲ್ಲ, ಇಲ್ಲಿ ನಿಂತಿರೋರು, ಎಲೆಕ್ಷನ್ ನಿಂತಿರೋರು ಯಾರು ಅಂತ? ಇವನು ಸುನಿಲ್ ಬಾಸ್. ಆಮೇಲೆ ಜೊತೆಗೆ ಸಿದ್ದರಾಮಯ್ಯ. ನಿಮ್ಗೆ ಯಾರು ನಿಂತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಮತ್ತೆ ಹೆಂಗೆ ಓಟ್ ಹಾಕೋದು ಇದು ಮಾರ್ರೆ? ನಾವು ಯಾರು ಓಟ್ ಹಾಕಿ ಕೊಡ್ತಾರೋ ಅವ್ರಿಗೆ ಹಾಕ್ತೀವಿ. ಯಾರು ದುಡ್ಡು ಕೊಡ್ತಾರೆ ಅವರು ಹಾಕ್ತೀವಿ. ನಿಮ್ಗೆ ಈ ಎಲೆಕ್ಷನ್ ತುಂಬ ದೊಡ್ಡ ಎಲೆಕ್ಷನ್, ಯಾರು ಬಂದು ದುಡ್ಡು ಕೊಡ್ತಾರೆ ಈಗ? ಯಾರು ಕೊಡಲಿ ಕೊಡದೇ ಇರಲಿ ಆಗ್ತದೆ. ಓಕೆ. ಯಾರು ಗೆಲ್ಬೇಕು ಅನ್ಕೊಂಡಿದ್ದೀರಿ? ಯಾರು ಗೆಲ್ಲಿ, ಯಾರಾದರೂ ಓಟ್ ಕೊಡಲಿ, ಯಾರಾದರೂ ಗೆಲ್ಲಿ, ಯಾರಿಗಾರು ಓಟ್ ಹಾಕ್ತೀವಿ, ಯಾರಾದರೂ ಬರಲಿ, ಹೆಂಗಾರು ಇರಲಿ ಅಂತಾಗೆ ಆಗ್ತದೆ. ಯಾವ ಊರಿಂದು? ಇದೇ ಊರು. ಏನು ಕೆಲಸ ಮಾಡೋದು? ಗದ್ದೆ ಕೆಲಸ. ಹೌದಾ? ಓಕೆ, ಸರಿ. ಮತ್ತು ಯಾರಿಗೆ ಕೊನೆಗೆ ಹೇಳ್ಬೇಡಿ, ಯಾರು ಓಟ್ ಹಾಕೋದಂತ? ಓಟ್ ಹಾಕೋದು ಎಷ್ಟು ಕೊಟ್ಟರೆ ಅಷ್ಟು ಇಸ್ಕೊತೀವಿ. ಓಕೆ. 100 ರೂಪಾಯಿ ಕೊಟ್ಟರೆ ಇಸ್ಕೊತೀರಾ? 10 ರೂಪಾಯಿ ಕೊಟ್ಟರೆ ಇಸ್ಕೊತೀವಿ. ಸೊ ಚಾಮರಾಜನಗರದಲ್ಲಿ ಯಾರು ನಿಂತಿದ್ದಾರೆ, ಯಾರನ್ನ ಗೆಲ್ಲಿಸ್ಕೋಬೇಕು, ಯಾಕೆ? ಚಾಮರಾಜನಗರದಲ್ಲಿ ಬಾಲರಾಜು BJPಯಿಂದ ಬರ್ತಾರೆ. ಸುನಿಲ್ ಬೋಸ್ ಕಾಂಗ್ರೆಸ್ನವರು. ಮೇಲಾದರೂ ಅದ್ರ ಬಗ್ಗೆ ಏನು ಜಾಸ್ತಿ ಇದಿಲ್ಲ ಸರ್ ನಮಗದು. ಯಾರು ಓಟ್ ಹಾಕ್ಲೇಬೇಕಲ್ವ ನೀವು? ಓಟ್ ಹಾಕಬೇಕು. ಮತ್ತೆ ಯಾರಂತ ನೋಡಿ, ವ್ಯಕ್ತಿನಾರು ನೋಡ್ಬಿಟ್ಟಾರು ಓಟ್ ಹಾಕ್ಬೇಕಲ್ವ, ಯಾರಿದ್ದಾರೆ ಯಾರಿಲ್ಲ ಅಂತ. ಮತ್ತು ಹೆಂಗೆ ನಾವು ಬದಲಾಯಿಸೋದು ಹೇಳಿ? ಹೆಂಗೆ ಬದಲಾಯಿಸೋಣ ನಾವು? ನಮಗೆ ಗೊತ್ತಿಲ್ಲ ಅಂದಮೇಲೆ ಈ ಪ್ರಜಾಪ್ರಭುತ್ವದ ಹಬ್ಬ ಅಂತ ಎಲ್ಲ ಕುಳಿತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು. ಹಬ್ಬ ಯಾರಿಗೆ ಆಗೋದು ಇದು? ನಮಗದು ಅಲ್ಲಿ ಜಾಸ್ತಿ ಯಾರು ರಾಜಕೀಯ. ಇದು ರೈಟ್ ನ್ಯೂಸ್.